ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕೆಲವು ಶಾಸಕರಿಂದ ಅಡ್ಡ ಮತದಾನ ನಡೆದಿದ್ದು ಇದು ತಾಯಿಗೆ ಮಾಡಿದ ದ್ರೋಹವಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್ ಕಿಡಿಕಾರಿದ್ದಾರೆ. ಅವರಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದಿರುವ ಅಡ್ಡ ಮತದಾನಕ್ಕೆ ನನ್ನ ವಿರೋಧ ಇದೆ. ಆದರೆ ಕೆಲವು ಶಾಸಕರು ಪಕ್ಷದ ಮತ್ತು ತಮ್ಮ ಆತ್ಮಸಾಕ್ಷಿಯನ್ನ ಮೀರಿ ಮತದಾನ ಮಾಡಿದ್ದಾರೆ ಎಂದರು. ಇನ್ನು ರಾಜಕಾರಣದಲ್ಲಿ ಪಕ್ಷಗಳು ನಿಂತ ನೀರಲ್ಲ. ಬಿಜೆಪಿ ಪಕ್ಷವು ದೇಶದ 21 ರಾಜ್ಯದಲ್ಲಿ ಅಧಿಕಾರದ ಗದ್ದುಗೇರಿದೆ. ಮುಂದೆ ಕರ್ನಾಟಕದಲ್ಲೂ ಅಧಿಕಾರವನ್ನ ಪಡಿತೇವೆ. ನಮ್ಮ ಪಕ್ಷದ ನಾಯಕತ್ವವನ್ನ ಒಪ್ಪದ ಶಾಸಕರು ಪಕ್ಷವನ್ನ ಬಿಟ್ಟು ಹೋಗ್ಲಿ. ಇದನ್ನ ನಾನು ಯಾವುದೇ ಅಂಜಿಕೆ ಇಲ್ಲದೆ ಬಹಿರಂಗವಾಗಿ ಹೇಳ್ತೇನೆ. ಆದರೆ ಪಕ್ಷದಲ್ಲಿರುವ ಕಾರ್ಯಕರ್ತರನ್ನ ಹಾಳು ಮಾಡಬೇಡಿ. ನಮಗೆಲ್ಲ ಪಕ್ಷವನ್ನ ಕಟ್ಟಿ ಬೆಳೆಸುವ ತಾಕತ್ತು ಏನೂ ಇದೆ. ಈಗಾಗಲೇ 1 ಲಕ್ಷ ಕಾರ್ಯಕರ್ತರು ನಮ್ಮ ಸಿದ್ಧಾಂತವನ್ನ ಒಪ್ಪಿಕೊಂಡು ಪಕ್ಷಕ್ಕಾಗಿ ದುಡಿಯುವುದಕ್ಕೆ ಸಿದ್ಧರಾಗಿದ್ದಾರೆ. ಆತ್ಮಾವಲೋಕನ ಇಲ್ಲದ ಶಾಸಕರು ನಮಗೆ ಅಗತ್ಯ ಇಲ್ಲ ಎಂದು ಕುಟುಕಿದ್ರು. ಇನ್ನು ಪಕ್ಷದ ರಾಜ್ಯಾಧ್ಯಕ್ಷರನ್ನ ನಮ್ಮ ಹೈಕಮಾಂಡ್ ನೇಮಕ ಮಾಡಿರೋದು, ಅದರ ಬಗ್ಗೆ ತಕರಾರು ಇದ್ರೆ ಹೈಕಮಾಂಡ್ಗೆ ತಿಳಿಸಲಿ. ಆದರೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಪಕ್ಷದ ಸಂಘಟನೆಗಾಗಿ ಉತ್ತಮ ಕಾರ್ಯ ಮಾಡ್ತಿದ್ದು ರಾಜ್ಯಗಳನ್ನ ಸುತ್ತಿ ಕಾರ್ಯಕರ್ತರನ್ನ ಹುರಿದುಂಬಿಸುತ್ತಿದ್ದಾರೆ ಎಂದರು. ಇನ್ನು ರಾಜ್ಯದ ವಿವಿಧೆಡೆ ಕಾಂಗ್ರೆಸ್ ಭವನಗಳ ನಿರ್ಮಾಣಕ್ಕಾಗಿ ನಾಗರಿಕ ಸೌಲಭ್ಯ ನಿವೇಶನಗಳ ಕುರಿತು ಮಾತನಾಡಿದ ಅವರು, ನಿಯಮ ಬಾಹಿರವಾಗಿ ಮಾರುಕಟ್ಟೆ ಮತ್ತು ಎಸ್ಎ ದರಕ್ಕಿಂತ ಕಡಿಮೆ ದರದಲ್ಲಿ ನಿವೇಶನ ಕೊಂಡು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್ ಗಂಭೀರ ಆರೋಪ ಮಾಡಿದ್ದಾರೆ. ಪಕ್ಷ ಏನು ತೀರ್ಮಾನ ಮಾಡುತ್ತೆ, ನಿಮ್ಮ ನಾಯಕರ ಮೇಲೆ ನಿಮಗೆ ವಿಶ್ವಾಸ ಇಲ್ಲ ಅಂದರೆ ಆ ನಾಯಕರನ್ನು ಮಾಡಿದ್ದಂಥದ್ದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ರಾಷ್ಟ್ರೀಯ ನಾಯಕರುಗಳು. ನನಗೇನೋ ಅನ್ನಿಸ್ತಿಲ್ಲ ಇದು ಹಂಗಿದ್ದಿದ್ರೆ ಓಪನ್ ಆಗಿ ಹೇಳ್ಬೇಕಿತ್ತು ಅವರು. ಅಲ್ಲ, ಅವ್ರಿಗೇನಾರ ಇಲ್ಲ ಅಂದರೆ, ಅವರಿಗೆ ಅಕಸ್ಮಾತ್ ನಮ್ಮ ಇಲ್ಲ ಅಂದರೆ ರಾಷ್ಟ್ರೀಯ ನಾಯಕರು ನೇಮಕ ಮಾಡಿರೋಂಥ ನಮ್ಮ ರಾಜ್ಯದ ನಾಯಕರುಗಳನ್ನು ನೀವು ಒಪ್ಪಲ್ಲ ಅಂದರೆ ಓಪನ್ ಆಗಿ ಹೇಳಿ. ನಿಮಗಿನ್ನೂ ಅವಕಾಶ ಇದೆ. 2 ವರ್ಷದಲ್ಲಿ ಈಗಾಗಲೇ ಎಸ್ ಟಿ ಸೋಮಶೇಖರ್ ಅವರು ನೇರವಾಗಿ ಹೇಳಿದ್ದಾರೆ, ಶಿವರಾಮ್ ಹೆಬ್ಬಾರ್ ಅವರು ಹೇಳಿದ್ದಾರೆ, ಓಪನ್ ಆಗಿ ಹೇಳಿ ಹೊರಗಡೆ ಹೋಗಿದ್ದಾರೆ. ಇನ್ಯಾರ್ಯಾರು ಹೋಗ್ತೀರಾ ಹೋಗ್ಬಿಡಿ. ನಮಗೆ ಪಕ್ಷ ಕಟ್ಟಕ್ಕೆ ತಾಕತ್ತಿದೆ. ಪಕ್ಷದ ಕಾರ್ಯಕರ್ತರು ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ನೀವು ನಂಬಲ್ಲ, ಮೊನ್ನೆ ಪ್ರಶಿಕ್ಷಣ ವರ್ಗದಲ್ಲಿ ನಮ್ಮ ರಾಜ್ಯದ 300 ಕಡೆ 1000 ಪ್ರಶಿಕ್ಷಣ ವರ್ಗಗಳಾಗಿದೆ. ಒಂದು ಕಡೆ ಒಂದು ಕನಿಷ್ಠ ಅಂದರೆ 100 ಜನ, 1 ಲಕ್ಷ ಜನ ಕಾರ್ಯಕರ್ತರು ಇವತ್ತು ರೆಡಿಯಾಗಿದ್ದಾರೆ. ರೆಡಿಯಾಗಿರೋದೇನು, ನಮ್ಮ ಸಿದ್ಧಾಂತ, ನಮ್ಮ ವೈಚಾರಿಕತೆ ಏನಿದೆ, ಇದ್ರ ಮೇಲೆ ನಮ್ಮ ಪಕ್ಷವನ್ನು ಕಟ್ಟಬೇಕು. ನಾವು ಯಾವುದೋ ವ್ಯಕ್ತಿ ಆಧಾರಿತವಾದಂಥದ್ದು ಅಲ್ಲೇ ಅಲ್ಲ ಅಂತ ಹೇಳ್ಕೊಂಡು ಬರೋಕ್ಕೆ ಪ್ರಾರಂಭ ಮಾಡಿದ್ದೀವಿ ನಾವು. ನಮಗೆಲ್ಲರಿಗೂ ಗೊತ್ತಿದೆ ಇಡೀ ದೇಶದಲ್ಲಿ ಹೆಂಗೆ ಆಗ್ತಾ ಇದೆ ಅಂತ. ಆ ನಿಟ್ಟಿನಲ್ಲಿ ನಮ್ಮ ಪಕ್ಷದ ಶಾಸಕರಿಗೆ ನಾನು ಕೇಳೋ ಅಂಥದ್ದು, ನಿಮಗಿಷ್ಟ ಇಲ್ಲ ಅಂದರೆ ರಾಷ್ಟ್ರೀಯ ನಾಯಕರ ಹತ್ರ ಹೋಗಿ ಮಾತಾಡಿ, ನನಗೆ ಈ ಪಕ್ಷದ ನಾಯಕತ್ವ ಸರಿ ಇಲ್ಲ ಅಂತ ಅಲ್ಲಿ ಮಾತಾಡಿ. ನೀವು ಹೊರಗಡೆ ಹೋಗಂಗಿದ್ರೆ ಹೋಗ್ಬಿಡಿ. ಕಾರ್ಯಕರ್ತರನ್ನ ಯಾಕೆ ನೀವು ಹಾಳು ಮಾಡ್ತೀರಾ? ಹಗಲಿರುಳು ರಾತ್ರಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಇಡೀ ದೇಶ ಚೆನ್ನಾಗಾಗ್ತಾ ಇದೆ, ನಾವು ಹಿಂದೆ ಹೋಗ್ತಾ ಇದ್ದೀವೇನೋ ಅಂತ. ಆದರೆ ಅವರಿಗೆ ಅನ್ಯಾಯ ಮಾಡಬೇಡಿ ಅಂತ ನಾನೆಲ್ಲ ನಮ್ಮ ಶಾಸಕರು, ಯಾರ್ಯಾರು ಅಡ್ಡ ಮತದಾನ ಯಾರು ಮಾಡಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ, ಯಾರು ಮಾಡಿದಾರೋ ಅವರಿಗೆ ತಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಅಲ್ಲ, ನಾನು ಅದನ್ನೇ ಹೇಳಿದ್ನಲ್ಲ, ನಮ್ಮಲ್ಲಿರೋರು ಯಾರು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂದೆ. ಈಗ ಹೊರಗಡೆ ಇರೋರು ಅವ್ರು 3 ಜನ ಅಂತೂ ಹೇಳಾಗಿದೆ, ಕ್ಲಿಯರ್ ಇದೆ. ಒಳಗಡೆ ಇದ್ದವ್ರು ಹೇಳ್ಕಂತಿಲ್ಲ ಅಂದರೆ ಹೇಳ್ಕೊಳ್ಳಿ ಅಂತಲೇ ನಿಮ್ಮ ಮೂಲಕ ಹೇಳ್ತಾ ಇರೋದು ನಾನು. ಹೇಳ್ಕೊಳ್ಳಿ, ನಮಗೆ ಬೇಡ, ಈ ಪಕ್ಷ ಬೇಡ. ಯಾವ ಸಂದರ್ಭದಲ್ಲಿ, ಕಷ್ಟದ ಸಂದರ್ಭದಲ್ಲಿ ನಮ್ಮ ಪಕ್ಷದ ಜೊತೆಗಿರಬೇಕು. ಅವರಿಗೆಲ್ಲ ಗೆಲ್ಸಿರೋ ಅಂಥದ್ದು ಭಾರತೀಯ ಜನತಾ ಪಾರ್ಟಿಯ ಚಿಹ್ನೆ. ಅವರು ವ್ಯಕ್ತಿ ಆಧಾರದ ಮೇಲೆ ಗೆದ್ದಿಲ್ಲ ಅವರು. ನೋಡಿ, ಇದು ಟ್ರಾನ್ಸಿಷನ್ ಪೀರಿಯಡಲ್ಲಿ ಇದ್ದೀವಿ ಸರ್. ನಮ್ಮ ಪಕ್ಷಕ್ಕೆ 45 ವರ್ಷ ಆಗಿದೆ, 46 ವರ್ಷ ಆಗಿದೆ. 46 ವರ್ಷದ ಹಿಂದೆ ಜನಸಂಘ ಜನತಾ ಪಾರ್ಟಿಯಿಂದ ಬಂದಂಥ ಭಾಳಷ್ಟು ಹಿರಿಯರು ಈ ಪಕ್ಷದಲ್ಲಿ ಕೆಲಸ ಮಾಡಿದರು. ನಮಗೆ ಗೊತ್ತಿದೆ, ಇಡೀ ರಾಜ್ಯದ ರಾಷ್ಟ್ರೀಯ ಅಧ್ಯಕ್ಷರು 48 ವರ್ಷ, ಅವರಿಗೆ 48 ವರ್ಷ. ನಮ್ಮ ರಾಜ್ಯದ ಅಧ್ಯಕ್ಷರಿಗೆ 50 ವರ್ಷ. ಈ ಹೊಸ ಏನೋ ಯಂಗ್ಸ್ಟರ್ಸನ್ನು ಹಿಂಗೆ ನಾವು ಬಂದಂಥ ಸಂದರ್ಭದಲ್ಲಿ ಇದೊಂದು ಟ್ರಾನ್ಸಿಷನ್ ಪೀರಿಯಡಲ್ಲಿ ಇದೀವಿ ನಾವು. ಒಪ್ಪಿಗೆ ಭಾಳ ಕಷ್ಟ. ತಂದೆಗೆ, ತಾತನಿಗೆ, ಮಗನ ಮೇಲೆ ಅಷ್ಟು ಕಾನ್ಫಿಡೆನ್ಸ್ ಇರಲ್ಲ. ಈ ರಾಜ್ಯವನ್ನು ಕೊಟ್ಬಿಟ್ರೆ ಏನು ಮಾಡ್ಕೊತಾರೋ ಏನೋ ಅಂತ ಧೈರ್ಯ ಇರಲ್ಲ.
ಆ ಟ್ರಾನ್ಸಿಷನ್ ಪೀರಿಯಡಲ್ಲಿ ಇದೀವಿ ಅಷ್ಟೇ ಬಿಟ್ಟರೆ ನಮ್ಮ ರಾಜ್ಯದ ಅಧ್ಯಕ್ಷರು ಇಡೀ ರಾಜ್ಯ ಪ್ರವಾಸ ಮಾಡಿ ಪ್ರತಿ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳ ಬಗ್ಗೆ ಗೊತ್ತಿದೆ. ಒಂದು ದಿವಸ ಕೂತಿಲ್ಲ ಅವರು ರಾಜ್ಯಾಧ್ಯಕ್ಷರು. ಆದರೆ ಅವ್ರನ್ನ ಒಂದು ವಿಧಾನಮಂಡಲದ ಕಲಾಪದಲ್ಲಿ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದೆ. ಒಂದು ಹಗಲು ದರೋಡೆ ನಡೀತಾ ಇದೆ ಇಡೀ ರಾಜ್ಯದಲ್ಲಿ. ಅದನ್ನು ತಪ್ಪಿಸ್ಬೇಕಲ್ಲ ಇದನ್ನು ಅನ್ನುವಂಥದ್ದನ್ನು ಅದರ ಉತ್ತರವನ್ನು ಕೇಳಲಿಕ್ಕೆ ನಾನು ರಾಜ್ಯ ಸರ್ಕಾರದ ನಗರಾಭಿವೃದ್ಧಿ ಸಚಿವರಿಗೆ ಕೇಳಿದ್ದೆ. ಆವಾಗ ಭೈರತಿ ಸುರೇಶ್ ಅವರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಭವನಕ್ಕೋಸ್ಕರ 100 ಕಡೆ ನಿವೇಶನವನ್ನು ನಾವು ತಗೊಳ್ತೀವಿ. ಆ 100 ನಿವೇಶನವನ್ನು ತಗೊಳ್ತೀವಿ ಅಂತ ಅವ್ರು ಫಸ್ಟು ಹೇಳಿದ್ರು. 100 ನಿವೇಶನವನ್ನು ತೊಗೊಳ್ತೀವಿ ಅಂದರೆ ನಾವು ಅಂದ್ಕೊಂಡ್ವಿ ಯಾರ್ದೋ ಪ್ರೈವೇಟ್ ಲ್ಯಾಂಡ್ ತೊಗೊತಾರೆ, ಪ್ರೈವೇಟ್ ಲ್ಯಾಂಡ್ ತೊಗೊಂಡು ಅಲ್ಲಿ ಕಾಂಗ್ರೆಸ್ ಭವನವನ್ನು ಕಟ್ತಾರೆ. ಒಳ್ಳೆಯದು. ಒಂದು ಆರ್ಗನೈಸೇಷನ್ನು ಸಂಘಟನೆ ಬೆಳಿಬೇಕು ಅಂದರೆ ಭಾಳ ಅವಶ್ಯಕತೆ ಇರೋವಂಥದ್ದು ಅವರಿಗೊಂದು ನೆಲೆ, ಅದಕ್ಕೊಂದು ಒಳ್ಳೆ ಬಿಲ್ಡಿಂಗು, ಅಲ್ಲಿ ಬೇಕಾಗಿರೋವಂಥ ಇನ್ಫ್ರಾಸ್ಟ್ರಕ್ಚರಿಗೆ ಒಳಗಡೆ ಏನೇನಾಗಬೇಕು ಅದನ್ನು ಮಾಡ್ತಾರೆ ಅಂತ ನಾವು ಅಂದ್ಕೊಂಡ್ವಿ. ಅದಾದಮೇಲೆ ನಮಗೆ ಗೊತ್ತಾಯಿತು CA ಸೈಟ್ಗಳನ್ನು ತೊಗೊತಾ ಇದ್ದಾರೆ ಅಂತ. ಸಿವಿಕ್ ಕಮ್ಯುನಿಟಿದು ಭಾಳ ವಿಶೇಷವಾಗಿ ನಮ್ಮ ರೂಲ್ಸು, ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟೀಸ್ ಅಲಾಟ್ಮೆಂಟ್ ಆಫ್ ಸಿವಿಕ್ ಕಮ್ಯುನಿಟಿ ಸೇಲ್ಸ್ ರೂಲ್ 1991 ಅದಾದಮೇಲೆ ದ ಕರ್ನಾಟಕ ಪ್ಲ್ಯಾನಿಂಗ್ ಅಥಾರಿಟೀಸ್ ಅಲಾಟ್ಮೆಂಟ್ ಆಫ್ ಸಿವಿಕ್ ಕಮ್ಯುನಿಟಿ ಸೇಲ್ಸ್ ರೂಲ್ಸು 2016 ಒಂದಾಗುತ್ತೆ. ಇದೆರಡರ ಪ್ರಕಾರ CA ಸೈಟ್ಗಳನ್ನು ಯಾರಿಗೆ ಕೊಡಬೇಕು ಅಂತ ಭಾಳ ಸ್ಪಷ್ಟವಾಗಿದೆ. ಶಿಕ್ಷಣ ಸಂಸ್ಥೆಗಳಿಗೆ, ಆಸ್ಪತ್ರೆಗಳು ಮತ್ತು ಆರೋಗ್ಯ ಸಂಸ್ಥೆಗಳಿಗೆ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಗಳಿಗೆ, ಚಾರಿಟಬಲ್ ಟ್ರಸ್ಟು, ಸಾಮಾಜಿಕ ಸೇವಾ ಸಂಸ್ಥೆಗಳು, ಅಂಗವಿಕಲ ಕಲ್ಯಾಣ ಸಂಸ್ಥೆಗಳು, ಸರ್ಕಾರಿ ಮತ್ತು ಸಾರ್ವಜನಿಕ ಉಪಯೋಗದ ಸಂಸ್ಥೆಗಳು. ಸರಿ, ನಾನು ಒಪ್ಕೊಂತೀನಿ. ಕಾಂಗ್ರೆಸ್ ಭವನ ಅಲ್ಲಿ ಭಾಳ ಸಾರ್ವಜನಿಕ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಬೋದು ಅಂತ ಒಪ್ಕೊಂತೀನಿ. ಬರೀ ರಾಜಕೀಯ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಅವರು ಬೇರೆ ಸಾಂಸ್ಕೃತಿಕ, ಸಾರ್ವಜನಿಕ, ಶಿಕ್ಷಣ, ಧಾರ್ಮಿಕ ಚಟುವಟಿಕೆಗಳನ್ನು ಮಾಡ್ಬೋದು ಅಂತ ಒಪ್ಕೊಂತೀನಿ. ಕಾಂಗ್ರೆಸ್ ಭವನಕ್ಕೆ ಅಲಾಟ್ ಆಗುತ್ತೆ, CA ಸೈಟನ್ನು ತೊಗೊತಾರೆ. CA ಸೈಟನ್ನು ತೊಗೊಳೋದು ಹೇಗೆ ಅಂದರೆ ಹೊಸ 2016, ಅದಾದಮೇಲೆ 2023ಕ್ಕೆ ಒಂದು ಅಮೆಂಡ್ಮೆಂಟ್ ಆಗುತ್ತೆ. CA ಸೈಟು ನಿಮಗೂ ಗೊತ್ತಿದೆ, ನಿಮಗೂ ಸಿಕ್ಕಿರೋವಂಥ ಸುಮಾರು ಕಡೆ ಸಂಘ ಸಂಸ್ಥೆಗಳಿಗೆ ಏನಕ್ಕೋಸ್ಕರ CA ಸೈಟನ್ನು ಕೊಡ್ತಾರೆ ಅನ್ನೋಂಥದ್ದು ನಮಗೆ ಗೊತ್ತಿದೆ. CA ಸೈಟನ್ನು ಕೊಡೋವಂಥದ್ದು ಒಂದು ಅಲ್ಲಿ ಸಬ್ ರಿಜಿಸ್ಟ್ರಾರ್